ಸ್ನೇಹಿತರೆ, ಭಾರತೀಯ ಸ್ಟೇಟ್ ಬ್ಯಾಂಕ್ನ ಪಿಂಚಣಿದಾರರ ಸಂಘದವರು ಏರ್ಪಡಿಸಿದ ಒಂದು ದಿನದ ಪ್ರವಾಸದಲ್ಲಿ ದೊಡ್ಡಮಲ್ಲೂರಿನ ಅಪ್ರಮೇಯ ದೇವಸ್ಥಾನ, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಮತ್ತು ಯೋಗನರಸಿಂಹ ದೇವಸ್ಥಾನದ 100ಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಸುಲಭವಾಗಿ ಉತ್ಸಾಹಭರಿತರಾಗಿ ಏರಿ ಖುಷಿಯಿಂದ ದೇವರನ್ನು ನೋಡಿ ಕೈಮುಗಿದು ಸೌಂದರ್ಯವನ್ನು ವೀಕ್ಷಿಸಿ ಸುಬ್ಬಣ್ಣ ಮೆಸ್ನಲ್ಲಿ ಶುಚಿರುಚಿಯಾದ ಊಟವನ್ನು ಮಾಡಿದ ಖುಷಿಯ ಕ್ಷಣಗಳನ್ನು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ದೀರಿ. ಇದೀಗ ಊಟವನ್ನು ಮುಗಿಸಿದ ನಂತರ ಪೂತಿನವರ ಮನೆಯನ್ನು ವೀಕ್ಷಿಸಿ ನಂತರ ಬಸ್ನಲ್ಲಿ ಆದಿಚುಂಚನಗಿರಿಯತ್ತ ನಮ್ಮ ಪಯಣವು ಸಾಗಿತು. ಆದಿಚುಂಚನಗಿರಿಯಲ್ಲಿ ಬಿಸಿ ಬಿಸಿಯಾದ ಕಾಫಿಯನ್ನು ಸೇವಿಸಿ ನಿರ್ಮಾಣದ ಹಂತದಲ್ಲಿರುವಂತಹ ಕಾಲಭೈರವೇಶ್ವರ ದೇವಸ್ಥಾನವನ್ನು ವೀಕ್ಷಿಸಲು ನಾವೆಲ್ಲ ಒಟ್ಟಿಗೆ ಸಾಗಿದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಕಾಲಭೈರವ ದೇವಸ್ಥಾನ ಆದಿಚುಂಚನಗಿರಿ ಎಲ್ಲ SBI ಗ್ರೂಪ್ ಬರ್ತಾ ಇದ್ದಾರೆ. ನೂರರ ಸಮೀಪವಿರುವ ನಮ್ಮ ತಂಡದವರ ಚಿತ್ರವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯೋದು ಕಷ್ಟ ಸಾಧ್ಯವಾದರೂ ಈ ರೀತಿಯಾಗಿ ನಿಂತು ವಿಡಿಯೋವನ್ನು ಮಾಡಿ ಸಂಭ್ರಮಿಸಿದ ಕ್ಷಣವೂ ಸಹ ಇದೆ. ವಿಡಿಯೋದಲ್ಲಿ ಇರ್ತದೆ ಬಿಡಿ. ತಂದಿನಪ್ಪ ನಾ ತಂದೆ ಕಮಲ. ಆದಿಚುಂಚನಗಿರಿಯಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗುವ ದಾರಿ.
कालभैरवाष्टकं पठन्ति ये मनोहरं ज्ञानमुक्तिसाधकं विचित्रपुण्यवर्धनं लोकमोहनाशनं ते प्रयान्ति कालभैरवाङ्घ्रिसन्निधं ध्रुवम् इति श्रीमद् ಹೀಗೆ ಸುಪ್ರಭಾತದ 6 ಗಂಟೆಯ ಸುಮಾರಿಗೆ ಹೊರಟ ನಮ್ಮ ಪಯಣವು ಸಂಜೆ 6 ಗಂಟೆಯ ಸುಮಾರಿಗೆ ಕಾಲಭೈರವೇಶ್ವರನ ದೇವಸ್ಥಾನದ ಪಯಣದೊಂದಿಗೆ ಮುಕ್ತಾಯವಾದರೂ ಮನೆಯತ್ತ ಹೊರಡುವಾಗ ಪ್ರತಿಯೊಬ್ಬರ ಮುಖದಲ್ಲೂ ಸಂತೋಷದ ಭಾವವೇ ತುಂಬಿಕೊಂಡಿದ್ದರೂ ನಮ್ಮ ಮನೆಯತ್ತ ತೆರಳಬೇಕಲ್ಲ ಎನ್ನುವ ವಿಷಾದವು ಮೂಡಿಬಂತು. ಹೀಗೆ 12 ಗಂಟೆಗಳ ಈ ಪಯಣದ ಮಧ್ಯೆ ಅಪರೂಪಕ್ಕೆ ಸಿಕ್ಕವರು ಕೆಲವರಾದರೆ, ಮುಖತಃ ಭೇಟಿಯಾಗದೆ ವಾಟ್ಸ್ಯಾಪ್ ಇತ್ಯಾದಿಗಳಲ್ಲಿ ಪರಿಚಿತರಾದವರು ಕೆಲವರು, ಸಂಘದಲ್ಲಿದ್ದು ಪರಿಚಯವಿಲ್ಲದೆ ಅಪರಿಚಿತರಾದರೂ ಹತ್ತಿರದವರಂತೆ ಆದವರು, ಹೀಗೆ ಹಲವಾರು ರೀತಿಯ ಸಂಬಂಧದ ಕೊಂಡಿಗಳು ಬೆಸುಗೆಗೊಂಡು ಹಲವರ ಮುಖದಲ್ಲಿ ಸಂತಸದ ಛಾಯೆಯೇ ತುಂಬಿಕೊಂಡಿತ್ತು. ವಿಷಾದದ ಛಾಯೆ ಯಾಕೆಂದರೆ, ಇನ್ನು ಮುಂದಿನ ವರ್ಷವೇ ಆಯಿತು ಇಂತಹ ಭೇಟಿ ಅನ್ನುವ ಭಾವವೂ ಇದ್ದುದರಿಂದ ವರ್ಷಕ್ಕೆ 2 ಬಾರಿ ಮಾಡಬೇಕು ಅಂತ ಸಂಘದ ಮುಖಂಡರ ಹತ್ರ ವಿನಂತಿಯನ್ನು ಮಾಡಿಕೊಂಡವರೂ ಇದ್ದರು. ಹೀಗೆ ಖುಷಿಯಿಂದ ಇಂತಹ ಕ್ಷಣಗಳನ್ನು ನಾವು ಪ್ರವಾಸದಲ್ಲಿ ಅನುಭವಕ್ಕೆ ಪಡೆದುಕೊಂಡರೆ ಜೀವನವು ಸುಖಮಯವಾಗಿರುತ್ತೆ. ನಿವೃತ್ತ ಜೀವನವೆಂದರೆ ಕೇವಲ ಕೆಲಸದಿಂದ ನಿವೃತ್ತಿಯಾಗಿರುತ್ತೆ ಹೊರತು ಜೀವನದ ಸುಖ ಸಂತೋಷಗಳಿಗೆ ನಿವೃತ್ತಿಯಲ್ಲ. ಸುಖ ಶಾಂತಿಗಳನ್ನು ಹೆಚ್ಚಾಗಿ ಪಡೆಯುವಂತಹ ವಯಸ್ಸಾಗಿರುತ್ತೆ. ಇಂತಹ ಪ್ರವಾಸವು ನಮ್ಮೆಲ್ಲರನ್ನ ಒಂದೇ ಮನೆಯ ಸದಸ್ಯರಂತೆ ಮಾಡುವ ಭಾವನೆಯ ಪಯಣವು ನಮ್ಮೆಲ್ಲರದಾಗಲಿ ಎಂದು ಪಿಂಚಣಿದಾರರ ಸಂಘದವರ ಹತ್ರ ಪ್ರವಾಸಕ್ಕೆ ಬಂದವರ ಕಳಕಳಿಯ ವಿನಂತಿಯಾಗಿತ್ತು. ಹೀಗೆ ಪ್ರವಾಸವನ್ನು ಖುಷಿಗೊಳಿಸುವ ಇಂತಹ ಕ್ಷಣಗಳು ಎಲ್ಲರ ಪಾಲಿಗೂ ಬರಲಿ. ಪ್ರವಾಸವು ಪ್ರಯಾಸವಾಗದಿರಲಿ. ಇಂತಹ ಶುಚಿರುಚಿಯಾದ ಆಹಾರದ ಜೊತೆಗೆ ಮನವನ್ನು ಖುಷಿಗೊಳಿಸುವಂತಹ ಸಮಯ ಸಂದರ್ಭಗಳು ಕೂಡಿ ಬರಲಿ. ವಯಸ್ಸು 60 ಮೀರಿದರೂ ಮನಸ್ಸು 20ಕ್ಕಿಳಿದು ಉತ್ಸಾಹದ ಭಾವವನ್ನು ಹೆಚ್ಚಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಖುಷಿಯಿಂದ ಬಾಳೋಣ. ಪಿಂಚಣಿದಾರರ ಸಂಘವೇ ನಮ್ಮ ಮನೆಯಂತಿರುವಾಗ ಧನ್ಯವಾದವನ್ನು ಅರ್ಪಿಸೋದು ಯಾರಿಗೆ ಅಲ್ಲವೇ? ನಮ್ಮ ಪ್ರವಾಸದ ಸವಿ ನೆನಪುಗಳನ್ನೊಳಗೊಂಡ ಈ ವಿಡಿಯೋವನ್ನು ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳುವಾಗ ತುಂಬ ಖುಷಿಯಾಯಿತು. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.